ಹಾಯ್ ಫ್ರೆಂಡ್ಸ್, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂತ ನಿಮಗೆ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಬಟ್ ಅದ್ರ ಜೊತೆ ಸ್ವಲ್ಪ ಇನ್ಫಾರ್ಮೇಷನ್ನು ಕೊಡ್ತಾ ಇದ್ದೀನಿ ನಾನು. ಒಂದು ಗಾಡಿನ ತೊಗೋತಿದ್ದೀವಿ ಅಂದಮೇಲೆ ಅದು ಕ್ಯಾಶ್ ತೊಗೊಂಡ್ರೆ ಒಳ್ಳೇದಾ, ಇಲ್ಲ ಲೋನ್ ಮಾಡಿಸಿದ್ರೆ ಒಳ್ಳೇದಾ, ಕ್ಯಾಶ್ಗೂ ಲೋನ್ಗೂ ಡಿಫ್ರೆನ್ಸ್ ಏನಿರುತ್ತೆ, ಕ್ಯಾಶಲ್ಲಿ ತೊಗೊಂಡ್ರೆ ಅಮೌಂಟ್ ಎಷ್ಟು ಕಡಿಮೆ ಆಗುತ್ತೆ, ಲೋನಲ್ಲಿ ತೊಗೊಂಡ್ರೆ ಅಮೌಂಟ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಗಾಡಿ ತೊಗೊಳ್ಳಿಕ್ಕಿಂತ ಮುಂಚೆ ಇವೆಲ್ಲ ವಿಷಯನೂ ನೀವು ತಿಳ್ಕೊಂಡಿರಬೇಕಾಗುತ್ತೆ. ನಾವು ಕೂಡ ಹಾಗೆ ತಿಳ್ಕೊಂಡು ಪ್ಲ್ಯಾನ್ ಮಾಡಿ ಗಾಡಿ ತೊಗೋತಾ ಇದ್ದೀವಿ. ಹಾಗೆ ನಾವು ಕ್ಯಾಶಲ್ಲಿ ತೊಗೋತಿದ್ವಾ, ಲೋನಲ್ಲಿ ತೊಗೋತಿದ್ವಾ ಅನ್ನೋದು ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಗೂಗಲ್ ಪಿನ್ ಬಗ್ಗೆ ಹೇಳಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಹಾಗೆ ಅದರಲ್ಲೂ ಗೂಗಲ್ ಪಿನ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಯೂಟ್ಯೂಬರ್ಸ್ ಎಲ್ಲ ಯಾಕೆ ಖುಷಿ ಪಡ್ತಾರೆ ಗೂಗಲ್ ಪಿನ್ ಬಂದರೆ ಅಂತ ತುಂಬ ಸಿಂಪಲ್ಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹೈಪ್ ಮಾಡಿ. ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಇಲ್ಲೇ. ಇವಾಗ ಟೈಮು ಆಫ್ಟರ್ನೂನ್ ಆಗಿದೆ. ನಾವು ಮೇ ಬಿ 4:30 ಮೇಲೆ ಹೋಗೋದು ಗಾಡಿ ರಿಸೀವ್ ಮಾಡ್ಕೊಳ್ಳಿಕ್ಕೆ. ನಾನೇನೋ ಆಫ್ಟರ್ನೂನ್ ಇವಾಗ ಬಂದಿದ್ದೀನಿ. ನನ್ನ ಮಗಳಿಗೆ ಫುಲ್ ಡೇ ಕ್ಲಾಸ್ ಇದೆ, ಸೊ ಅವ್ಳು ಬರೋವರೆಗೂ ವೆಯ್ಟ್ ಮಾಡಿ ಅವಳನ್ನು ಕರ್ಕೊಂಡು ಹೋಗೋದು. ಇವಾಗ ಸದ್ಯಕ್ಕೆ ಊಟ ಮಾಡಿ ಸ್ವಲ್ಪ ಕೆಲಸ ಇದೆ, ರೆಸ್ಟ್ ಮಾಡಿ ಅದೆಲ್ಲ ಮುಗಿಸ್ಕೊಂಡು ಮಗಳು ಕರ್ಕೊಂಡು ಹೋಗ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು. ನೋಡಿ, ನನ್ನ ಮಗಳು ಬಂದು ರೆಡಿ ಆದ್ಲು, ಹೋಗ್ತಾ ಇದ್ದೀವಿ. ಜಿತಿಕ ಅಮ್ಮ, ಕಮ್ ಬೇಬಿ. ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಜಸ್ಟ್ ಇವಾಗ ಹೋಗಿ ಇವಾಗ ತೊಗೊಂಡು ಬರೋದಷ್ಟೇ. ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆಗಿದೆ. ಲಾಕ್ ಮಾಡ್ತಾ ಕೂತಿದ್ದಾಳೆ. ಲಾಕ್ ಬರ್ತಿಲ್ಲ ಅವಳಿಗೆ ಮಾಡಲಿಕ್ಕೆ, ಬಟ್ ಟ್ರೈ ಇಟ್. ಆ್ಯಕ್ಚುಲಿ ನಾವು ಗಾಡಿ ರಿಸೀವ್ ಮಾಡ್ಕೊಳಕ್ಕೆ ಹೋಗಿದ್ದು ಗುರುವಾರ ಆಗಿತ್ತು. ಗುರುವಾರ ಆಗಿದ್ದರಿಂದ ತುಂಬ ಗಾಡಿ ಡೆಲಿವರಿ ಕೊಡ್ತಾಯಿದ್ರು. ಅವತ್ತೇ ಮೋರ್ ದ್ಯಾನ್ ಒಂದು 10-15 ಗಾಡಿ ಹೋಯ್ತು ಅನಿಸುತ್ತೆ ಅವತ್ತು ಒಂದೇ ದಿನ. ತುಂಬ ರಶ್ ಕೂಡ ಇತ್ತು ಶೋರೂಮು. ತುಂಬ ಜನ ನೋಡಿ ಎಲ್ಲ ಫಿಲ್ ಮಾಡ್ತಾ ಕೂತಿದ್ದಾರೆ. ನಾವು ಗಾಡಿ ತೊಗೊಳ್ಳೋ ಅಷ್ಟರಲ್ಲೇ ತುಂಬ ಗಾಡಿ ಹೋಗಿತ್ತು ಆಲ್ಮೋಸ್ಟು. ನಾವು ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು. ಎಲ್ಲ ಪ್ರೊಸೀಜರ್ ಮುಗಿಸಿ ಸೈನ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿತ್ತು ಈ ಟೈಮಲ್ಲಿ. ನನ್ನ ಮಗಳಿಗೂ ಕೂಡ ತುಂಬ ಖುಷಿ. ಆಲ್ಮೋಸ್ಟ್ ಇದು ನನ್ನ ಲಕ್ಕಿ ಡ್ರೆಸ್ ಅಂತಲೇ ಹೇಳ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೆ, ಬಟ್ ಕೆಲವರು ಫುಲ್ ಡ್ರೆಸ್ ತೋರಿಸಿ ಹೇಗಿದೆ ಅಂತ ಕಮೆಂಟ್ ಮಾಡಿದರೆ ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಹೇಳಿದೆ, ಸ್ಕೂಟಿ ತೊಗೋತಾ ಇದ್ದೀವಿ, ಯಾವುದ್ರಲ್ಲಿ ತೊಗೊಂಡ್ರೆ ಒಳ್ಳೆಯದು, ಯಾವುದನ್ನು ತೊಗೊಂಡ್ರೆ ಒಳ್ಳೆಯದು ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ನಾವು ಗಾಡಿ ತೊಗೋಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟು ಪ್ಲ್ಯಾನ್ ಮಾಡಿದ್ದು ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳೋದಾ ಇಲ್ಲ ಪೆಟ್ರೋಲ್ ಗಾಡಿ ತೊಗೊಳ್ಳೋದಾ, ಯಾವ್ದು ನಮಗೆ ಬೆಸ್ಟು ಅಂತ ಫಸ್ಟು ನಾವು ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ 1 ವಾರ ಟೈಮ್ ತೊಗೊಂಡ್ವಿ. ಎಲೆಕ್ಟ್ರಿಕ್ ಗಾಡಿ ಬೆಟರ್ ಅಲ್ಲ ಅಂತ ಹೇಳ್ತಾ ಇದೆ. ಯಾವಾಗ ಬೆಟರು ಅಂದರೆ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ಡೈಲಿ ಅಟ್ಲೀಸ್ಟ್ ಅಂದರೂ ನಾವು ಒಂದು 25-30 ಕಿಲೋಮೀಟರ್ಸ್ ರನ್ ಆಗಂಗಿರಬೇಕು ಗಾಡಿ. ಆ ಸಿಚುವೇಷನಲ್ಲಿ ಎಲೆಕ್ಟ್ರಿಕ್ ಗಾಡಿ ಬೆಟರ್ ಆಗಿರುತ್ತೆ. ಬಟ್ ನನಗೆ ಎಲೆಕ್ಟ್ರಿಕ್ ಗಾಡಿ ಅಷ್ಟು ಬೆಟರ್ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ನಾನು ಒಂದು ದಿನಕ್ಕೆ ನಾನು ಅಷ್ಟು ರನ್ ಮಾಡಲ್ಲ ಗಾಡಿನ. 25-35 ಕಿಲೋಮೀಟರ್ಸ್ ರನ್ ಆಗಲ್ಲ. ಮಿನಿಮಮ್ ಅಂದರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 10-15 ಕಿಲೋಮೀಟರ್ಸ್ ಒಳಗಡೆನೇ ನನ್ನದು ಡ್ಯೂಟಿ ಪ್ಲೇಸ್ ಇರೋದು. ಸೊ ಹಾಗಾಗಿ ಎಲೆಕ್ಟ್ರಿಕ್ ಗಾಡಿ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಅದಾದಮೇಲೆ ಪೆಟ್ರೋಲ್ ಗಾಡಿ ತೊಗೊಳ್ಳೋಣ, ಓಕೆ ಫೈನಲ್ ಆಯಿತು, ಪೆಟ್ರೋಲ್ ಗಾಡಿನೇ ತೊಗೊಳ್ಳೋಣ ಅಂತ ಫೈನಲ್ ಮಾಡಿದ್ವಿ. ಅದಾದಮೇಲೆ ಪೆಟ್ರೋಲ್ ಗಾಡಿಗೆ ಅಂತ ಫೈನಲ್ ಆದಮೇಲೆ ಲೋನಲ್ಲಿ ತೊಗೊಳ್ಳೋದಾ ಕ್ಯಾಶಲ್ಲಿ ತೊಗೊಳ್ಳೋದಾ ಮತ್ತು ಇದನ್ನು ಡಿಸೈಡ್ ಮಾಡಬೇಕಾಯ್ತು. ಇದನ್ನು ಡಿಸೈಡ್ ಮಾಡಲಿಕ್ಕೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಹಾಕಲೇಬೇಕಲ್ವ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ 10 ರೂಪಾಯಿ ಉಳಿಯುತ್ತೆ ಅಂದರೆ ಅದು ನಮಗೆ ಇನ್ಕಮ್ ಆಗುತ್ತೆ ಹೊರತು ಬೇರೆಯವ್ರಿಗಲ್ಲ ಅಲ್ವ. ಎಲ್ಲ ರೀತಿಯೂ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳೇಬೇಕಾಗುತ್ತೆ. ಸೊ ಆಯಿತು, ಲೋನಲ್ಲಿ ಆದರೆ ಎಷ್ಟಾಗುತ್ತೆ, ಇಲ್ಲ ಕ್ಯಾಶಲ್ಲಿ ತೊಗೊಂಡ್ರೆ ಏನು ಬೆನಿಫಿಟ್ ಆಗುತ್ತೆ, ಅದನ್ನು ಫಸ್ಟು ನೋಡೋಣ ಅಂತ ಅಂದ್ಕೊಂಡ್ವಿ. ನಾವು ಈಗ ಒಂದು ಗಾಡಿಗೆ 1,20,000 ಆಗುತ್ತೆ ಅಂದರೆ ನಾವು 20,000 ಡೌನ್ ಪೇಮೆಂಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಈಗ 1,00,000ಗೆ ಅವ್ರ ಇಂಟ್ರೆಸ್ಟು ಅಂದರೆ ಈಗ ಕೋಪ್ರೇಷನ್ ಬ್ಯಾಂಕಲ್ಲೇ ನಾವು ಜಾಸ್ತಿ ಲೋನ್ ತೊಗೊಳ್ಳೋದು, ಗಾಡಿ ಲೋನ್ಸ್ ಎಲ್ಲ ಕೋಪ್ರೇಷನ್ ಬ್ಯಾಂಕಲ್ಲೇ ಲೋನ್ ತೊಗೊಳ್ಳೋದು ಅಂತ ಫೈನಲ್ ಮಾಡಿಕೊಂಡು
ಈಗ 1,00,000 ಅಮೌಂಟು ನಮ್ಮದು ಪ್ರಿನ್ಸಿಪಲ್ ಅಮೌಂಟ್ ಇರೋದು. ಅದಕ್ಕೆ ನಾವು ಕೋಪ್ರೇಷನ್ ಬ್ಯಾಂಕಲ್ಲಿ, ಅಂದರೆ ಕೋಪ್ರೇಷನ್ ಬ್ಯಾಂಕ್ ಯಾವುದು ಅಂತ ಹೇಳಲ್ಲ, ಸುಮಾರಿದ್ದಾವೆ. ನಾವು ವಿಚಾರಿಸಿದ ಬ್ಯಾಂಕಲ್ಲಿ 11.5% ಇಂಟ್ರೆಸ್ಟ್ ರೇಟ್ ಇದೆ ಅಂತ ಹೇಳಿದರು. ಈಗ ನಮ್ಮದು ಪ್ರಿನ್ಸಿಪಲ್ ಅಮೌಂಟ್ 1,00,000ಗೆ 11.5 ಅಂದರೆ 11,500 ಆಗುತ್ತೆ ಪರ್ ಮಂತು. ಹಾಗೆ ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿ, 11,500 ಇಂಟು 12 ಮಾಡಿ ಎಷ್ಟು ಬರುತ್ತೆ ನೋಡಿ. 1,38,000 ಏನೋ ಬರುತ್ತೆ. ಆ್ಯಕ್ಚುಲಿ ನಾನು ಕ್ಯಾಲ್ಕುಲೇಷನ್ ಮಾಡೇ ಇಟ್ಕೊಂಡಿದ್ದೀನಿ. 1,38,000 ಬರುತ್ತೆ. ನಮ್ಮದು ಪ್ರಿನ್ಸಿಪಲ್ ಅಮೌಂಟ್ ಇರೋದೇ 1,00,000. ಅಲ್ಲಿಗೆ ನಾವು ಒಂದು ವರ್ಷಕ್ಕೆ 38,000 ಜಾಸ್ತಿ ಕಟ್ತಾ ಇದ್ದೀವಿ. ಇದು ನಮಗೆ ಸ್ವಲ್ಪ ಬರ್ಡನ್ ಅಂತ ಅನ್ನಿಸ್ತು. ಯಾಕೆ ಸುಮ್ಮನೆ ಜಾಸ್ತಿ ಯಾಕೆ ಕಟ್ಟಬೇಕು, ಬೇಡ, ಈ ರೀತಿ ನಮಗೆ ಲಾಸ್ ಅಲ್ವಾ ಈ ರೀತಿ ಲೋನ್ ಮಾಡಿಸಿದ್ರೆ ಅಂತ ಮತ್ತೆ ಡಿಸೈಡ್ ಮಾಡ್ಕೊಂಡ್ವಿ. ಬೇಡ, ಲೋನ್ ಎಲ್ಲ ಬೇಡವೇ ಬೇಡ, ಒಂದು ವೀಕ್ ಲೇಟ್ ಆದರೂ ಪರವಾಗಿಲ್ಲ, ಏನಾದರೂ ಮಾಡಿ ಕ್ಯಾಶ್ನೇ ಅರೇಂಜ್ ಮಾಡೋಣ, ಕ್ಯಾಶಲ್ಲೇ ತೊಗೊಬಿಡೋಣ. ಅಂದರೆ 1,00,000 2,00,000 ಅರೇಂಜ್ ಮಾಡೋದು ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ ನಮಗೆ. 1,00,000 ಅರೇಂಜ್ ಮಾಡೋದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸೊ ನಮ್ಮ ಹಸ್ಬೆಂಡ್ಗೆ 1 ಮಂತ್ ಸ್ಯಾಲ್ರಿ ಆಗಿರಲಿಲ್ಲ. ಸೊ ಹಾಗಾಗಿ 2 ಮಂತ್ಸ್ ಸ್ಯಾಲ್ರಿ ಒಟ್ಟಿಗೆ ಆಯಿತು. ತೊಗೊಬಿಡೋಣ ಕ್ಯಾಶಲ್ಲೇ, ಆಮೇಲೆ ನೋಡೋಣ ಮುಂದಕ್ಕೆ. ಈಗ ಲೋನ್ ಮಾಡಿಸಿದ್ರೆ 38,000 ನಮಗೆ ಲಾಸ್ ಆಗುತ್ತೆ ಅಲ್ವಾ. ಹಂಗಾಗಿ ಹಿಂಗೆ ತೊಗೊಂಡ್ಬಿಡೋಣ. ಆಮೇಲೆ ಮಂತ್ಲಿ ಲೋನ್ ಕೊಟ್ಟೋದ, ಇದರಲ್ಲೇ ಇವ್ರಿಗೆ ಸ್ಯಾಲ್ರಿ ಆಯ್ತಲ್ವ, ಇವ್ರಿಗೆ ಕೊಡ್ತಾ ಹೋಗೋಣ. ನಾನು ಲೋನ್ ಅಲ್ಲಿ ಕಟ್ಟೋದ ಇವ್ರಿಗೆ ಕೊಡೋಣ, ಕಂಪ್ಲೀಟ್ ಒಟ್ಟಿಗೆ ನನ್ನ ದುಡ್ಡಲ್ಲೇ ನಾನು ಗಾಡಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ನಾನು ಹೈಸ್ಕೂಲಲ್ಲೇ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸಿಗೆಲ್ಲ, ನಾನು ನೆಕ್ಸ್ಟು ಓದಿ ಆದಮೇಲೆ ಕೆಲ್ಸಕ್ಕೆ ಸೇರಾದಮೇಲೆ ನನ್ನ ದುಡ್ಡಲ್ಲೇ ನಾನು ಗಾಡಿ ತೊಗೋತೀನಿ, ಸ್ಕೂಟಿನೇ ತೊಗೋತೀನಿ. ಅಂದರೆ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ. ಆವಾಗ ಬೇರೆ ಕಲರ್ ಇತ್ತು ನನ್ನ ಮೈಂಡಲ್ಲಿ, ಇವಾಗ ಆ ಕಲರ್ ಬೇಡ ಅಂತ ಈ ಜನ್ರೇಷನಿಗೆ ತಕ್ಕನ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಯಿತು, ಗಾಡಿ ಫೈನಲ್ ಆಯಿತು, ಕ್ಯಾಶಲ್ಲೇ ತೊಗೊಳ್ಳೋಣ ಅಂತ ಫೈನಲ್ ಆಯಿತು. ನಿಮ್ಗೊಂದು ಐಡಿಯಾ ಹೇಳ್ತೀನಿ ರೀ, ವಿತೌಟ್ ಇಂಟ್ರೆಸ್ಟ್ ಕಟ್ದಂಗೆ ಹೇಗೆ ನೀವು ಕೂಡ ಗಾಡಿ ತೊಗೋಬೋದು. ನಿಮ್ಗೊಂದು ಐಡಿಯಾ ಶೇರ್ ಮಾಡ್ತೀನಿ ನೋಡಿ. ಇದು ನಮಗೆ ಆಮೇಲೆ ಫ್ಲ್ಯಾಶ್ ಆಯಿತು. ಆ್ಯಕ್ಚುಲಿ ಫಸ್ಟೇ ಫ್ಲ್ಯಾಶ್ ಆಗಲಿಲ್ಲ, ಆಮೇಲೆ ಹೇಳ್ತೀನಿ ಯಾವ ಐಡಿಯಾ ಅಂತ. ಈಗ ಕ್ಯಾಶಲ್ಲಿ ತೊಗೊಳೋದು ಅಂತ ಫೈನಲ್ ಆಯಿತು. ನಾವು ತುಂಬ ಖುಷಿಯಿಂದನೇ ಹೋದ್ವಿ, ಗಾಡಿ ತೊಗೊಂಡ್ವಿ. ಗಾಡಿ ಯಾವ್ದು ತೊಗೊಳೋದು ಅಂತ ಫಸ್ಟೇ ಡಿಸೈಡ್ ಆಗಿತ್ತು ನಂದು. ಆ್ಯಕ್ಟಿವಾ ನಾನು ತೊಗೊಂಡಿರೋದು. ಇಲ್ಲೇ ಇದೆ ಗಾಡಿ ಕೀ ನೋಡಿ, ಹೋಂಡಾ ಆ್ಯಕ್ಟಿವಾ 110cc ತೊಗೊಂಡಿರೋದು. ಆ್ಯಕ್ಚುಲಿ ತುಂಬ ಖುಷಿ ಆಯಿತು, ತುಂಬ ಪ್ರೌಡ್ ಫೀಲ್ ಆಯಿತು. ನನ್ನ ಮೇಲೆ ನನಗೆ ಖುಷಿ ಆಗ್ತಿದೆ. ಇಷ್ಟು ದಿನಕ್ಕಾದರೂ ನಾನು ನನ್ನ ದುಡ್ಡಲ್ಲೇ ಸ್ವಂತವಾಗಿ ಗಾಡಿ ತೊಗೊಂಡಲ್ಲ ಅಂತ. ಫಸ್ಟ್ ನನಗೆ ಥಾಟ್ ಇದ್ದಿದ್ದು ಜಾಬ್ ಆದ ತಕ್ಷಣ ಸೆಕೆಂಡ್ ಹ್ಯಾಂಡ್ಲು ತೊಗೊಬಿಡೋಣ ಅಂತ ಥಾಟ್ ಇತ್ತು. ಬಟ್ ನಮ್ಮ ಹಸ್ಬೆಂಡ್ ಅದಕ್ಕೆ ಅಲೋ ಮಾಡಲಿಲ್ಲ. ತೊಗೊಳ್ಳೋದಾದರೆ ಶೋರೂಮ್ ಕಡೆನೇ ತೊಗೊಳ್ಳೋಣ, ಸೆಕೆಂಡ್ ಹ್ಯಾಂಡ್ಲು ತೊಗೊಂಡ್ರೆ ಮತ್ತೆ ರಿಪೇರಿ ಬರ್ತಾನೆ ಇರುತ್ತೆ, ಅದೆಲ್ಲ ತಲೆನೋವು ಆಗಿಬಿಡುತ್ತೆ, ಬೇಡ ಶೋರೂಮ್ದೇ ತೊಗೊಳ್ಳೋಣ, ಲೋನಲ್ಲಿ ತೊಗೊಳ್ಳೋಣ ಅಂತ ಡಿಸೈಡ್ ಆಯಿತು. ಲೋನ್ನೆಲ್ಲ ಬೇಡ ಅಂತ ಯಾವಾಗಾಯಿತು ಅಂತ ಹೇಳಿದ್ದೀನಿ ನಿಮಗೆ. ಇನ್ನೊಂದು ಐಡಿಯಾ ಹೇಳ್ತೀನಿ ಅಂದೆ ಅಲ್ವಾ. ಈ ಲೋನ್ ತೊಗೊಳೋಕ್ಕಿಂತ ಬೆಸ್ಟ್ ಅಂದರೆ ಚೀಟಿಲಿ ಅಮೌಂಟ್ ತೊಗೊಳ್ಳೋದು. ಈ ಲೋನ್ನ ನಾವು ಫಸ್ಟೇ ತೊಗೊಂಡು ಕಟ್ತಾ ಹೋಗ್ತೀವಿ. ಈಗ ಚೀಟಿ ಏನು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಕಟ್ಬಿಟ್ಟು ಆಮೇಲೆ ಅಮೌಂಟ್ ತೊಗೋತೀವಿ. ಈಗ ನಿಮಗೆ ಎಮರ್ಜೆನ್ಸಿ ಬೇಕು ಅಂದರೆ ಫಸ್ಟ್ ಮಂತೆ ನೀವು ತೊಗೋಬೋದಲ್ವಾ. ಈಗ 10,000 ಚೀಟಿ ಆಗ್ತಾ ಇದ್ದೀರಾ ಅಂದರೆ 1 ಇಯರ್ಗೆ ಹಾಕಿದ್ದೀರಾ ಅಂದರೆ 1,00,000 ಸಿಗುತ್ತೆ ನಿಮಗೆ, ಆಲ್ಮೋಸ್ಟ್ 1,00,000 ಸಿಗುತ್ತೆ. ನೀವು ಲೋನ್ ತೊಗೊಂಡು ಅದಕ್ಕೆ ದುಡ್ಡು ಕೊಟ್ಟೋದ, ಚೀಟಿಲೇ ಫಸ್ಟ್ ಚೀಟಿ ಎತ್ಕೊಬಿಟ್ಟು ನಿಮ್ಗೆ ಎಷ್ಟು ಬರುತ್ತೆ, ಇನ್ನು ಅದತ್ರ ಫಸ್ಟ್ ಚೀಟಿ ಅಂದರೆ ಒಂದು 90+ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಐಡಿಯಾ ಇಲ್ಲ ಚೀಟಿ ಬಗ್ಗೆ, ಹೀಗೆ ಜನರಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ ತೊಗೊಂಡ್ಬಿಟ್ಟು ಒಂದು 10-20 ಸಾವಿರ ಹೊಂದ್ಸೋದೇನು ಕಷ್ಟ ಆಗಲ್ಲ. ಈ ರೀತಿ ಅಮೌಂಟ್ ಹೊಂದಿಸ್ಕೊಂಡು ಫಸ್ಟೇ ನೀವು ಗಾಡಿ ತೊಗೊಂಡ್ರೆ ಆಮೇಲೆ ಚೀಟಿಗೆ ದುಡ್ಡು ಕಟ್ತಾ ಹೋಗ್ಬೋದು. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಇಂಟ್ರೆಸ್ಟ್ ಕೊಟ್ಟು ಟೆನ್ಷನ್ ಇರಲ್ಲ ನಮಗೆ, ಇಂಟ್ರೆಸ್ಟ್ ಅಮೌಂಟು ನಮಗೆ ಉಳ್ಕೊಳ್ಳುತ್ತೆ. ಇನ್ನು ಇನ್ಕಮ್ಮೇ ಆಗುತ್ತೆ. ಚೀಟಿಲಿ ಅಮೌಂಟ್ ತೊಗೊಳ್ಳೋದ್ರಿಂದ ಸ್ವಲ್ಪ ಇನ್ಕಮ್ಮೇ ಆಗುತ್ತೆ ನಮಗೆ. ಇಂಟ್ರೆಸ್ಟ್ ಚೀಟಿಲಿ ಅಮೌಂಟ್ ತೊಗೊಳೋದ್ರಿಂದ ನೋಡಿ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಇದು ಒಂಥರ ಬೆಟರ್ ಐಡಿಯಾ ಅಂತಲೇ ಹೇಳ್ಬೋದು. ಗಾಡಿ ತೊಗೊಳ್ಳೋರು ಈ ರೀತಿಯೂ ಯೋಚನೆ ಮಾಡಿ ಗಾಡಿ ತೊಗೊಳ್ಳಿ. ಸ್ಮಾಲ್ ಅಮೌಂಟ್ ಆದರೆ ಲೋನೆಲ್ಲ ಮಾಡ್ಸೋಕೆ ಹೋಗಬೇಡಿ, ಇಂಟ್ರೆಸ್ಟ್ ರೇಟೇ ಜಾಸ್ತಿ ಇರುತ್ತೆ. ಇನ್ನು 5-10 ಲಕ್ಷದ ವೆಹಿಕಲ್ ತೊಗೋತೀವಿ ಅಂದರೆ ಲೋನ್ ಮಾಡಿಸೋದ್ರಲ್ಲಿ ಅರ್ಥ ಇದೆ. ಬಟ್ ಸ್ಮಾಲ್ ಅಮೌಂಟ್, ಈಗ ಫ್ರಿಜ್ ತೊಗೋತೀರಾ, ಆಮೇಲೆ ವಾಷಿಂಗ್ ಮಿಷಿನ್ ತೊಗೋತೀರಾ, ಇದೆಲ್ಲ ಲೋನಲ್ಲಿ ತೊಗೊಳೋದ್ರಿಂದ ಇಂಟ್ರೆಸ್ಟ್ ರೇಟು ತುಂಬ ಜಾಸ್ತಿ ಆಗಿರುತ್ತೆ. ನಮ್ಮ ಪ್ರಿನ್ಸಿಪಲ್ ಅಮೌಂಟ್ಗಿಂತ ಇಂಟ್ರೆಸ್ಟ್ ರೇಟೇ ಜಾಸ್ತಿ ಪೇ ಮಾಡಿರ್ತೀವಿ. ಸೊ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಈ ಚೀಟಿ ಬೆಟರ್ ಅಂತ ಹೇಳ್ಬೋದು. ಚೀಟಿ ಹಾಕ್ತೀವಿ, ಚೀಟಿ ದುಡ್ಡು ತೊಗೋತೀವಿ, ಅದರಿಂದ ವೆಹಿಕಲ್ ತೊಗೋತೀವಿ, ಈ ಕಡೆ ಚೀಟಿ ದುಡ್ಡು ಕೊಟ್ಕೊಂಡು ಹೋಗ್ತೀವಿ, ಎರಡೂ ಒಂದೇ ಸಲ ಮುಗಿಯುತ್ತೆ. ಈಗ ಪ್ರಾಪರ್ಟಿನೂ ನಮ್ಮದಾಗುತ್ತೆ, ಈ ಕಡೆ ಇಂಟ್ರೆಸ್ಟು ನಾವು ಕಟ್ಟೋ ಟೆನ್ಷನ್ ಏನಿರಲ್ಲ. ಓನ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ನಾವು ಪೇ ಮಾಡೋದು. ಇದೆಲ್ಲ ಡಿಸೈಡ್ ಆದಮೇಲೆ ಸರಿ ಆಯಿತು ಅಂತ ಹೇಳಿಬಿಟ್ಟು ನಮ್ಮದು ಗಾಡಿ ತೊಗೊಂಡಾಯಿತು. ಫೈನಲಿ ಗಾಡಿ ತೊಗೊಂಡ್ವಿ.
ನನ್ನ ಮಗಳನ್ನ ಸ್ಕೂಲಿಂದ ಬಂದಮೇಲೆ ಕರ್ಕೊಂಡು ಹೋಗಿ ಶೋರೂಮ್ಗೆ ಗಾಡಿನ ತೊಗೊಂಡು ಮತ್ತು ಅಲ್ಲಿಂದ ಡೈರೆಕ್ಟ್ ಮನೆಗೆ ಬರೋದು ಬೇಡ, ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ, ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿಂದ ಸೀದಾ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಸಿಂಪಲಾಗಿ ಒಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಮತ್ತೆ ಸೀದಾ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಗಾಡಿನ ಶೋರೂಮಿಂದ ನಾನೇ ತೊಗೊಂಬಂದೆ. ಒಂದೇ ದಿನ ಅಷ್ಟೇ ನನಗೆ ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು, ಒಂದು ದಿನ ಸಂಡೇ ಅಷ್ಟೇ. ಅದು 1-3 hours ಅಷ್ಟೇ. ಬೆಳಗ್ಗೆ 2 hours ಹೇಳ್ಕೊಟ್ರು, ಸಂಜೆ 1 hour, 3 hours ಅಷ್ಟೇ ನಾನು ಗಾಡಿ ಟ್ರೈನಿಂಗ್ ತೊಗೊಂಡಿದ್ದು. ನನಗಂತೂ ಸಖತ್ ಭಯ ಆಗ್ತಾಯಿತ್ತು ಶೋರೂಮಿಂದ ಮನೆವರೆಗೂ ತರಲಿಕ್ಕೆ. ಮೇಯ್ನ್ ರೋಡ್ ಬೇರೆ, ಆ ಮೇಯ್ನ್ ರೋಡಿಂದ ನನ್ನ ಮನೆವರೆಗೂ ಗಾಡಿ ತೊಗೊಂಬರ್ಲಿಕ್ಕೆ ತುಂಬ ಭಯ ಆಗ್ತಾಯಿತ್ತು. ಅವ್ರಿಗೆ ಹೇಳ್ತಾಯಿದ್ರು ನಿನ್ನ ಕೈಲಾಗುತ್ತೆ, ಬಾ 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 ಅಂತ. ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ಗಿಂತ ನಮ್ಮ ಹಸ್ಬೆಂಡ್ ಮೇಲೆ ನನಗಿರೋ ಕಾನ್ಫಿಡೆಂಟ್ ಜಾಸ್ತಿ ಆಯಿತು. ಅವ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ನಾನೇ ಸ್ವಲ್ಪ ವೀಕ್ ಮೈಂಡೆಡ್ ಅಂತ ಅನ್ನಿಸ್ತು ನನಗೆ. ಅವ್ರು ಹೇಳ್ತಾನೆ ಇದ್ರು, ಇಲ್ಲ ನೀನು ಓಡಿಸ್ತೀಯಾ, ಬಾ ತಗೊಬಾ ಅಂತ. ಅವ್ರು ಮುಂದೆ ಹೋಗ್ತಾಯಿದ್ರು, ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಂದೆ ಬರ್ತಾ ಇದೆ. ಒಳಗಡೆ ಹೀಗಿತ್ತು ನಮ್ಮ ಸ್ಕೂಟಿ ಜರ್ನಿ. ನೋಡಿ, ಯಾವುದಾದ್ರೂ ಗಾಡಿ ತೊಗೊಳ್ಳಿಕ್ಕಿಂತ ಮುಂಚೆ ಈ ರೀತಿಯೆಲ್ಲ ಯೋಚನೆ ಮಾಡಿ ತೊಗೊಳ್ಳಿ. ಯಾಕೆಂದರೆ ನಾವು ಏನು ತುಂಬ ಹೈ ಲೆವೆಲಲ್ಲಿ ಇರಲ್ಲ, ಎಲ್ಲರೂ ಕೂಡ ಆಲ್ಮೋಸ್ಟ್ 99% ಎಲ್ಲ ದುಡ್ಡು ಉಳಿಸೋಕ್ಕೆ ಯೋಚನೆ ಮಾಡ್ತಿರ್ತೀರ ಅಲ್ವಾ. ಆ ರೀತಿ ಜನರಿಗೆ ಇದೆಲ್ಲ ಒಂದು ಸಲ ಸಿಂಪಲ್ ಟಿಪ್ಸ್ ಅಂತ ಅನಿಸುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮತ್ತು ಹೈಪ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಚಾನಲ್ಗೆ. ತುಂಬ ಚೆನ್ನಾಗಿ ವೀಡಿಯೋಸ್ ಕೂಡ ರನ್ ಆಗ್ತಾ ಇದೆ. ಹೀಗೆ ನಿಮ್ಮ ಸಪೋರ್ಟು ನಮ್ಮ ಜೊತೆ ಇರಬೇಕು. ಫೈನಲಿ ಎಲ್ರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದೇ ಏನಾದರೂ ಒಂದು ಗಾಡಿ ತೊಗೊಳ್ಳಿಕ್ಕೆ, ಏನಾದರೂ ತೊಗೊಳ್ಳಿಕ್ಕಿಂತ ಮುಂಚೆ ಒಂದು 4 ಜನನ ವಿಚಾರಿಸಿ ತೊಗೊಳ್ಳೋದು ಒಳ್ಳೆಯದು. ಸಡನ್ನಾಗಿ ಹೋಗಿ ಗುಂಡಿಗೆ ಬೀಳ್ತೀವಿ ಅಂತ ಹೇಳ್ತೀವಲ್ಲ, ಹಾಗಾಗ್ಬಿಡುತ್ತೆ. ಸೊ ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಾದರೂ ಗಾಡಿ ತೊಗೋತೀರಾ ಅಂದರೆ ಒಂದು 4 ಜನನ ವಿಚಾರಿಸಿ ಆಮೇಲೆ ಗಾಡಿ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಿರೋದಕ್ಕೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಹೀಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಬಾಯ್, ಟೇಕ್ ಕೇರ್.